ಫ್ರೆಂಡ್ಸ್, ನಾನಿವತ್ತು ಗುಜ್ಜೆ ಸಾಂಬಾರು ಮಾಡಿದ್ದೇನೆ. ಅದು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನಾನು ಇದನ್ನು ಕುಚ್ಚಲಕ್ಕಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ನಾನಿವತ್ತು ಒಂದು ಹಲಸಿನಕಾಯಿಯ ಗುಜ್ಜೆ ಅಂದರೆ ಎಳೆಯದನ್ನು ಒಂದು ರೆಸಿಪಿ ಮಾಡುವಂತ ಇದ್ದೀನಿ, ಅಂದರೆ ಸಾರು ಮಾಡುವಂತ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕಿದ್ದೀನಿ ನೋಡಿ. ಫಸ್ಟಿಗೆ ನಾನೊಂದು ಗುಜ್ಜೆಯನ್ನು ತಂದಿದ್ದೇನೆ. ನಿನ್ನೆ ತೋಟಕ್ಕೆ ಹೋಗಿದ್ದೆ, ಬರುವಾಗ ಒಂದು ಹಲಸಿನಕಾಯಿ ತೊಗೊಂಡು ಬಂದೆ ಎಳೆದು. ಇದನ್ನೀಗ ನಾನು ಕಟ್ ಮಾಡಿಕೊಡ್ಲಿಕ್ಕಿದ್ದೇನೆ. ಅದೊಂದು ಕತ್ತಿ ತೊಗೊಂಡಿದ್ದೇನೆ. ಇದರ ಮುಳ್ಳನ್ನೆಲ್ಲ ತಗೊಳ್ಬೇಕು ನೋಡಿ. ಕಟ್ ಮಾಡಿದ್ದೇನೆ, ಯಾವ ಥರ ಅದರ ಸೊನೆ ಬರ್ತಾಯಿದೆ ಅಂತ ನೋಡಿ. ಇದನ್ನೀಗ ಕ್ಲೀನಾಗಿ ತೆಗಿಬೇಕು. ಒಂದು ಕೋಲು ಒಣಗಿದ ಕಡ್ಡಿಯನ್ನು ತಗೊಂಡು ಹೀಗೆ ಸುತ್ತಿದ್ರೆ ಆಯಿತು, ಅದು ಬರ್ತದೆ, ಇದಕ್ಕೆ ಅಂಟ್ಕೊಳ್ತದೆ. ಇನ್ನೀಗ 4 ಭಾಗ ಮಾಡಿಕೊಂಡು ಸಿಪ್ಪೆನ ತಗೊಳ್ಳುವ. ಈಗ ನೋಡಿ, ಈ ಥರ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿಕೊಂಡಿದ್ದೇನೆ ನೋಡಿ. ಒಂದು ಗುಜ್ಜೆಯಲ್ಲಿ ಎಷ್ಟು ತಿರುಳು ಮತ್ತು ಅದರ ವೇಸ್ಟ್ ಅಂತ ಸಿಕ್ಕಿದೆ ನೋಡಿ. ಈ ಥರ ಕಟ್ಟಿಂಗ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನೀಗ ನೀರಿಗೆ ಹಾಕ್ಕೊಂಡು ಆಮೇಲೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ತೇನೆ ನೋಡಿ. ಪೀಸ್ಗಳನ್ನ ಈ ಥರ ನೀರಲ್ಲಿ ಹಾಕ್ಕೊಂಡೆ. ಹಾಗೆಯೇ ಒಂದೊಂದೇ ಪೀಸನ್ನು ತೆಗೆದು ಈ ಥರ ನಮಗೆ ಬೇಕಾದ ಆಕಾರದಲ್ಲಿ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಸಾರು ಮಾಡಲಿಕ್ಕೆ. ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಸ್ಟವ್ ಹಚ್ಕೊಂಡು ಹಾಗೆಯೇ ನೀರು ಹಾಕ್ಕೊಳ್ತಾ ಇದ್ದೇನೆ. ನೋಡ್ಕೊಂಡು ಹಾಕಿದರೆ ಆಯಿತು. ನೀರು ಬೇಯುವಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ಇದಕ್ಕೆ ಮುಚ್ಚಿಟ್ಟು ಬೇಯಿಸುವ. ಇದು ಬೇಯುವಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೇನೆ. ನಾನೀಗ ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಾಗೆ 2-3 ಕಾಯಿ ಮೆಣಸನ್ನು ಕಟ್ ಮಾಡಿ ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ಇದರ ಜೊತೆಯಲ್ಲೇ ಬೇಯಲಿ. ಈಗ ನಾನು ಸಾಂಬಾರಿಗೆ ಒಂದು 8-10 ಕುಂಟೆ ಮೆಣಸು, ಹಾಗೆ ಒಂದು 6 ಊರಿನ ಮೆಣಸನ್ನು ತೊಗೊಂಡಿದ್ದೇನೆ. ಒಂದು ಈರುಳ್ಳಿ, 1.5 ಸ್ಪೂನು ಹುಳಿ ಪೌಡ್ರು, ಹಾಗೆ ಕೊತ್ತಂಬರಿ, ಜೀರಿಗೆ ಹಾಗೂ ಮೆಂತ್ಯ ಮಿಶ್ರಣದ ಪೌಡ್ರು 3 ಸ್ಪೂನ್ ತೊಗೊಂಡಿದ್ದೇನೆ. 4 ಈಸಲು ಬೆಳ್ಳುಳ್ಳಿ, ಹಾಗೆ ಅರ್ಧ ಭಾಗ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಈಗ ನಾನು ಇದನ್ನು ರುಬ್ಬಿಕೊಂಡು ಬರ್ತೇನೆ. ಈಗ ಮಸಾಲೆ ರುಬ್ಬಿಕೊಂಡು ಬಂದಿದ್ದೇನೆ ನೋಡಿ. ಈ ಥರ ರುಬ್ಬಿದ್ದೇನೆ. ಬೆಂದಿದೆಯೇ ನೋಡ. ಇನ್ನು ಸ್ವಲ್ಪ ಬೇಯಬೇಕು, ಗಟ್ಟಿ ಇದೆ, ಚೆನ್ನಾಗಿ ಬೇಯಿದೆ. ಇದು ಸುಮಾರಾಗಿ ಬೆಂದಿದೆ, ಸಾಕೀಗ. ಇನ್ನು ಇದಕ್ಕೆ ಮಸಾಲೆಯನ್ನು ಕೂಡ್ತೇನೆ, ಸೇರಿಸ್ತೇನೆ. ಗುಜ್ಜೆಯನ್ನು ತುಂಬ ಥರದ ಖಾದ್ಯಗಳಾಗಿ ಮಾಡಲಿಕ್ಕಾಗ್ತದೆ. ಗುಜ್ಜೆ ಕಬಾಬು ಮಾಡ್ತಾರೆ, ಗುಜ್ಜೆ ಪಲ್ಯ ಮಾಡ್ಬೋದು, ಗುಜ್ಜೆ ಸಾರು ಮಾಡ್ಬೋದು, ಹಾಗೆ ತುಂಬ ವಿಧದಲ್ಲಿ ಬಳಸ್ಕೊಳ್ತಾರೆ. ಈಗಿನ ಪೂಜೆ, ಮದುವೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಒಂದು ಪಲ್ಯ ಅಥವಾ ಒಂದು ಸುಕ್ಕ ಟೈಪು ಇದನ್ನು ಮಾಡಿರ್ತಾರೆ. ಹಾಗೆ ತರಕಾರಿ ಕಬಾಬ್ ಮಾಡ್ತಾರೆ. ಕಬಾಬಲ್ಲಿ ಚಿಕನ್, ಮಟನ್ ಮಾಡೋ ಹಾಗೆ ಇದು ಗುಜ್ಜೆಯನ್ನು ಸಣ್ಣ ಪೀಸ್ಗಳಾಗಿ ಮಾಡಿ ಕಬಾಬ್ ಮಾಡ್ತಾರೆ, ಮಂಚೂರಿ ಮಾಡ್ತಾರೆ. ಒಳ್ಳೆಯ ಇದು ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ನೋಡಿ ನಮಗೆ. ಇದಕ್ಕೊಂದು ಸೀಸನ್ ಇರ್ತದೆ. ಈ ಸೀಸನ್ಗಳಲ್ಲಿ ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೋದು ನಾವು. ಮತ್ತು ಹಣ್ಣಾಗಿ ಎಲ್ಲ ವೇಸ್ಟಾಗಿ ಹೋಗೋದಕ್ಕೆ ಒಂದೆರಡನ್ನು ನಾವು ಕಟ್ ಮಾಡಿ ಈ ಥರ ಪಲ್ಯ ಮಾಡಿಕೊಂಡು ಅಥವಾ ಗಸಿ ಮಾಡಿಕೊಂಡು ತಿನ್ಬೋದು. ಇದು ಅನ್ನಕ್ಕೆ, ಚಪಾತಿಗೆ, ಯಾವುದಕ್ಕೂ ಸಹ ಒಳ್ಳೆಯ ರುಚಿಯ ಒಂದು ಖಾದ್ಯವಾಗಿರ್ತದೆ. ನಾನೀಗ ಜಾರು ತೊಳೆದ ನೀರನ್ನು ಇದಕ್ಕೆ ಹಾಕ್ಕೊಂಡೆ ಸ್ವಲ್ಪ. ನಾನು ಕುಚ್ಚಲಕ್ಕಿ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಗಸಿ ಗಸಿ ಇರಲಿ ಅಂತ, ತುಂಬ ಸಾರು ಬೇಡ.
ಚೆನ್ನಾಗಿ ಕುದಿ ಬರಲಿ. ಈಗ ಮುಚ್ಚಿಡ್ತೇನೆ ಸ್ವಲ್ಪ. ಅಷ್ಟರಲ್ಲಿ ನಾನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ತೇನೆ. ಎಣ್ಣೆ ಬಿಸಿಯಾಗಿದೆ. ನಾನೀಗ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ, 1 ಸ್ಪೂನಷ್ಟು. ಬೆಳ್ಳುಳ್ಳಿಯನ್ನು ಸೇರಿಸ್ತೇನೆ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ, ಒಂದು 4 ಎಸಳು, 4 ಒಂದು 6 ಎಸಳಿತ್ತು. ಈಗ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾಲ್ಕು ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಿದ್ದೆ, 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾವುದೇ ಒಗ್ಗರಣೆಗೆ ಒಂದು ಮೆಣಸು ಮುರಿದು ಹಾಕಿದರೆ ಉಂಟಲ್ಲ, ಭಾರಿ ರುಚಿ ಅದಕ್ಕೆ ಘಮ್ ಅಂತದೆ. ಈ ಒಗ್ಗರಣೆಗೆ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತೇನೆ, ಪುಡಿ ಹಿಂಗೆ ಹಾಕ್ಕೊಂಡಿದ್ದೇನೆ. ನಾನು ಈ ಸಾಂಬಾರಿಗೆ ಒಂದು ಅರ್ಧ ಸ್ಪೂನಷ್ಟು, ಅಂದರೆ ಒಂದು ಚಿಟಿಕೆಯಿಂದ ಸ್ವಲ್ಪ ಜಾಸ್ತಿ ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ನಾನೀಗ ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ತೇನೆ, ಉರಿ ಚಿಕ್ಕದು ಮಾಡಿ. ಸಾಂಬಾರು ರೆಡಿಯಾಗಿದೆ ನೋಡಿ, ಹಲಸಿನಕಾಯಿ ಗುಜ್ಜೆ ಸಾಂಬಾರು. ನಾನು ಕುಚ್ಚಲಕ್ಕಿ ಅನ್ನದ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡಲಿಕ್ಕಿದ್ದೇನೆ. ಒಳ್ಳೆ ಚಿಕನ್ ಸಾರು ಥರ ಕಾಣ್ತಾ ಉಂಟು ನೋಡಿ. ಸ್ಟವ್ ಆಫ್ ಮಾಡಿಕೊಂಡೆ. ಅದು ಮಣ್ಣಿನ ಪಾತ್ರೆಯಲ್ಲಿ ಸ್ಟವ್ ಆಫ್ ಆದರೂ ಕೂಡ ಅದು ಕುದಿತಾನೆ ಇರ್ತೇನೆ. ಸ್ಟವ್ ಆಫ್ ಮಾಡಿದ್ದೇನೆ, ಆದರೆ ಕುದಿತಾನೇ ಇದೆ ನೋಡಿ. ಈಗ ನಾನು ಕುಚ್ಚಲಕ್ಕಿ ಅನ್ನ ಮತ್ತು ಗುಜ್ಜೆ ಸಾಂಬಾರನ್ನು ಸರ್ವ್ ಮಾಡಿದ್ದೇನೆ. ನಾನು ಮಾಡಿರುವ ಗುಜ್ಜೆ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ನಮ್ಮನೆ ಯೂಟ್ಯೂಬನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.